ಕಮರ್ಷಿಯಲ್ ಸಿಲಿಂಡರ್ ದರ 900 ರೂಪಾಯಿ ಏರಿಕೆ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ನೀವು ನನ್ನನ್ನು ಕೇಳೋ ಬದಲು ಕೇಂದ್ರ ಸರ್ಕಾರದವ್ರನ್ನ ಅಲ್ಲಿಯ ಪ್ರತಿನಿಧಿಗಳನ್ನ ಕೇಳಿದ್ರೆ ಒಳ್ಳೇದು. ಎಲೆಕ್ಷನ್ ಆದ್ಮೇಲೆ ದರ ಏರಿಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೀವು ಈ ಭಾಗದ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಏನ್ ನಿರ್ಣಯ ತಗೋತಿದೆ ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ರೆ ಅವರು ಸ್ಪಷ್ಟ ಉತ್ತರ ಕೊಡ್ತಾರೆ. ಗ್ಯಾಸ್ ಬೆಲೆ, ತೈಲ ಬೆಲೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಪಾಕಿಸ್ತಾನದಲ್ಲಿ 400 ರೂಪಾಯಿ ಇದೆ ಪೆಟ್ರೋಲು ಡೀಸೆಲ್, ಆಸ್ಟ್ರೇಲಿಯಾದಲ್ಲಿ 350-400 ರೂಪಾಯಿ ಇದೆ, ಅಮೆರಿಕದಲ್ಲಿ 300-400 ರೂಪಾಯಿ ಇದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸಾಮಾನ್ಯ ಜನರ ಮೇಲೆ ಹೊರೆ ಆಗಬಾರ್ದು, ಇರಾನು ಮತ್ತು ಇಸ್ರೇಲು ಅಮೆರಿಕದ ಯುದ್ಧದ ನಡುವೆಯೂ ಕೂಡ ತೈಲ ಬೆಲೆಯನ್ನ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಅದನ್ನ ಸಾಮಾನ್ಯ ಜನರ ಹೊರೆಯನ್ನ ಸರ್ಕಾರವೇ ಅದನ್ನ ಹೊರಿಸ್ತಾ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.